ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್. ನೋಡಿರಿ, ಇವತ್ತಿನ ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡತ್ತೀನಿ. ಈಗ ಬೆಳಿಗ್ಗೆ ಎದ್ದ ನಂತರ ಎಲ್ಲ ಕಸ ಅಂತೂ ಹುಡುಗೋದಾಯಿತು. ಹೊರಗಿನ ಕಸ ಹೊಡ್ಕೊಂಬಂದೆ, ಹಾಲು ಅಡುಗೆ ಮನೆ ಎಲ್ಲ ಹುಡುಗಿದೆ. ಈಗ ಬರ್ಷನ್ ಕಟ್ಟಿನೂ ಹೊಡೆಸ್ಕೊಂಡೀನಿ. ಬರೀ ಸ್ವಲ್ಪ ಟೀ ಮಾಡೋಣಂತ. ನೋಡ್ರಿ, ನಾ ಇವತ್ತು ಟಿಫಿನ್ಗೆ ಏನು ಮಾಡಬೇಕು ಅಂತ ಮಾಡ್ಯಾನಂದ್ರೆ ಬಟಾಟಿ ಪರೋಟ ಮಾಡ್ಬೇಕಂತ ಮಾಡೀನಿ. ಇಲ್ಲಿ ಬಟಾಟಿ ಇಟ್ಟೀನಿ, ಕುದಿಸ್ತೀನಿ. ಕುದಿಯೋಕೆ ಹಾಕ್ಬೇಕು. ಈಗ ಒಂದು ಫಸ್ಟ್ ಕುದಿಸ್ಬೇಕಲ್ಲ, ಹೀಗಾಗಿ ಕುದಿಯೋಕೆ ಇಟ್ಟೀನಿ. ಇಲ್ಲಿ ಸ್ವಲ್ಪ ನನಗೆ ಚಾಯ್ ಇಟ್ಕೊಂಡೀನಿ. ಆಮ್ಯಾಗ ಇಲ್ಲಿ ಬಟಾಟೆ ಹೆಚ್ಚಬೇಕಂತಂದು ಬಟಾಟೆ ಇಟ್ಕೊಂಡೀನಿ. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣಂತ. ನೋಡ್ರಿ, ನಾನು ಪರೋಟ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಪರೋಟ ಮಾಡೋಕೆ ಬಟಾಟಿ ಕಟ್ ಮಾಡಿ ಈ ರೀತಿ ಕುದಿಯಾಕಬೇಕು. ಈಗ ಕುದಿಸ್ತೀನಿ ನೋಡ್ರಿ. ನಾವೇನು ಬಟಾಟಿ ಕುದಿಯೋಕೆ ಹಾಕಿದ್ದೆ, ಬಟಾಟಿ ಕುದಿಸಿ ಅವೆಲ್ಲ ಸಿಪ್ಪಿ ತೆಗೆದು ಹೀಗೆಲ್ಲ ಮ್ಯಾಶ್ ಮಾಡ್ಕೊಂಡೇನಿ ನೋಡ್ರಿ. ಇಷ್ಟು ಹಿಂಗೆ ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ನಮ್ದು ಹಸಿದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಎಲ್ಲ ಮಿಕ್ಸರಿಗೆ ಹಾಕಿ ಸ್ವಲ್ಪ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕ್ರಿ. ಅಂದರೆ ಟೇಸ್ಟ್ ಆಗುತ್ತೆ. ಇದು ಮಾಡೋಣ ಬರ್ರಿ. ಈಗ ನಾ ಇಲ್ಲಿ ಹಸಿ ಖಾರದ್ದು ಪೇಸ್ಟ್ ಮಾಡ್ಕೊಂಡೀನಿ. ಪೇಸ್ಟ್ ಮಾಡ್ಕೊಳಕ್ಕೆ ಏನು ಬೇಕಂದ್ರೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಆನಂತರ ಇದನ್ನು ಮ್ಯಾಶ್ ಮಾಡಿದ್ನಲ್ಲ, ಆ ಮ್ಯಾಶ್ ಮಾಡಿದ್ದಕ್ಕೆ ಈ ಪೇಸ್ಟ್ ಹಾಕಿ ಕುಡಿಸ್ಕೋಬೇಕು. ಚೆಂದಾಗಿ ಎಲ್ಲ ಕಡೆ ಇದಾಗುವಂಗೆ ಕುಡಿಸ್ಕೋಬೇಕು ರೀ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನಾನು ಹಿಟ್ಟು ನಾದಕ್ಕೆ ತೊಗೊಂಡಿನಿ. ಇದು ಬರೀ ನಾನು ಗೋಧಿ ಹಿಟ್ಟು ತೊಗೊಂಡಿನಿ ಫ್ರೆಂಡ್ಸ್. ನೀವು ಇದ್ರೊಳಗೆ ನೀವು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದ್ರೆ ಮೈದಾ ಹಿಟ್ಟಿಲೇನೋ ಒಬ್ಬರೊಬ್ಬರು ಮಾಡ್ತಿರ್ತಾರೆ, ಅವ್ರಿಗೆ ಗೋಧಿ ಹಿಟ್ಟಿಂದ ಲೈಕ್ ಆಗಂಗಿಲ್ಲ. ಹೀಗಾಗಿ ಎರಡು ಕುಡಿಸಿನೂ ಮಾಡ್ಬೋದು, ಮೈದಾ ಹಿಟ್ಟಿಂದನೂ ಮಾಡ್ಬೋದು, ಗೋಧಿ ಹಿಟ್ಟಿಂದನೂ ಮಾಡ್ಬೋದು. ನಾನು ಗೋಧಿ ಹಿಟ್ಟಲ್ಲೇ ಮಾಡತ್ತೀನಿ ರೀ. ನೋಡೋಣ ಬರ್ರಿ, ಇದು ಹಿಟ್ಟು ನಾದಿ ಹೆಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ನಾ ಇಲ್ಲಿ ಹಿಟ್ಟು ನಾದ್ಕೊಂಡೆ. ಈ ಟೈಪ್ ನಾದ್ಕೋಬೇಕಿದು. ನಮ್ಮದು ಅದು ಕಣಕ ಹೆಂಗಿರ್ತೈತಿ, ನಾವು ಗಟ್ಟಿದ್ರೆ ಸ್ವಲ್ಪ ಗಟ್ಟಿ ನಾದ್ಕೋಬೇಕು, ಅದು ಸ್ವಲ್ಪ ಮೆತ್ತಗಿದ್ರೆ ಇದನ್ನು ಮೆತ್ತಗೆ ನಾದ್ಕೋಬೇಕು ಫ್ರೆಂಡ್ಸ್. ಈಗ ಮಾಡೋಣ್ರಿ. ಪರೋಟ ಮಾಡತ್ತೀನಿ. ಮಾಡೋಕೆ ಇಂಥ ತಗಡಿದ್ರೆ ತೊಗೋರಿ ನಿಮ್ಮ ಮನೆಯೊಳಗೆ. ನನಗೆ ತಗಡೊಳಗೆ ಮಾಡಿ ರೂಢಿ ಐತಿ. ನಾನು ಇಂಥ ತಗಡು ತೊಗೊಂಡಿನಿ. ನಿಮ್ಮ ಮನೆಯೊಳಗಿದ್ರೆ ನಿಮಗೆ ರೂಢಿ ಇದ್ರೆ ತೊಗೋರಿ, ಇಲ್ಲ ಅಂದ್ರೆ ಬೇಡ. ನಿಮಗೆ ಹೆಂಗೆ ಬರ್ತೈತಿ ಹಾಗೆ ಮಾಡೋದು. ಚಪಾತಿ ಹಿಂಗೆ ಬರ್ಷನ್ ಕಟ್ಟಿ ಮ್ಯಾಗ ಮಾಡಿರ್ತೀವಿ ಅಂದರೆ ಹಂಗೂ ಮಾಡ್ಬೋದು. ನಾನು ಇದ್ರೊಳಗೆ ಮಾಡತ್ತೀನಿ ರೀ. ನೋಡಿರಿ, ಇದನ್ನು ಫ್ರೆಂಡ್ಸ್ ಒಂದು ಒಳ್ಳೆಯಷ್ಟು ಹಿಡ್ದು ಈ ರೀತಿ ನಾವು ಸ್ವಲ್ಪ ಲಟ್ಟಿಸ್ಕೋಬೇಕು. ಆನಂತರ ಇದ್ರೊಳಗೆ ನಾವು ಏನದು ಮಾಡೇವಿಲ್ಲ ಬಟಾಟಿದೆಲ್ಲ ರೆಡಿ ಕಣಕ, ಅದನ್ನು ನಾವು ಇದ್ರೊಳಗೆ ಇಟ್ಟು ತುಂಬಬೇಕು. ಬಾ, ಈ ಟೈಪ್ ಸ್ಪೂನ್ಲೆ ತುಂಬಬೇಕು. ಅದನ್ನು ಸ್ಪೂನ್ಲೆ ತುಂಬ್ರಿ ಅಥವಾ ಕೈಲೇ ತುಂಬ್ರಿ ನಡೀತೈತಿ. ಈ ಟೈಪ್ ಮಾಡ್ಕೋಬೇಕ್ರಿ. ಇದನ್ನು ಈ ಟೈಪ್ ಮಾಡಿಕೊಂಡು ಎಣ್ಣೆ ಹಚ್ಚಿ ಲಟ್ಟಿಸ್ಬಿಡ್ಬೇಕ್ರಿ. ಇದನ್ನು ಈ ಟೈಪ್ ಮಾಡೋದು ನೋಡಿರಿ ಫ್ರೆಂಡ್ಸ್. ಇದು ನೋಡಿರಿ ಎಷ್ಟು ಮಸ್ತ್ ಬರ್ತಾವೆ. ನೀವು ಮಾಡಿ ನೋಡಿರಿ ಒಮ್ಮೆ, ಮಸ್ತ್ ಬರ್ತಾವೆ. ಇದನ್ನು ಈ ಟೈಪ್ ಹಾಕೋದು. ನೀವು ದೊಡ್ಡದು ಮಾಡ್ಕೋಬೋದ್ರಿ ಬೇಕಂದ್ರೆ. ನಾನು ಸಣ್ಣ ಮಾಡೀನಿ ಈಗ ಫಸ್ಟ್ ಅಲ್ಲ, ಆಮೇಲೆ ಮತ್ತೀಗ ದೊಡ್ಡ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಆದ್ರೆ ಚಲೋ ಆಗ್ತಾವೆ. ಎಣ್ಣೆ ಹಾಕ್ಬೇಕು ಇದಕ್ಕೆ. ತುಪ್ಪ ಮೇಲೆ ನೀವು ತುಪ್ಪ ಆದ್ರೂ ಹಾಕ್ಕೋಬೋದು. ನೋಡ್ರಿ, ಈ ರೀತಿ ಹಾಕ್ಕೊಳ್ಳಿ. ಬೇಯದಿಂದ ಮಸ್ತ್ ಆಗ್ತಾವ್ರಿ. ನೋಡ್ರಿ, ಪರೋಟ ರೆಡಿ ಆಯಿತು. ನೋಡ್ರಿ, ಆಲೂ ಪರೋಟ ರೆಡಿ ಆಯಿತು. ದೊಡ್ಡದನ್ನು ಮಾಡ್ಕೋಬೋದು.
ನೋಡ್ರಿ ಅದು ನಾಲ್ ಹಚ್ಕೊಂಡು ಊಟ ಮಾಡತ್ತಾರ ಪರೋಟ. ನಾಷ್ಟ ಮಾಡೋದು ನಾ ಹೇಳಿದ್ನಲ್ಲ, ಪರೋಟ ಮಾಡ್ಯಾವಂತಂದ್ರೆ ಅದ್ರ ಮ್ಯಾಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಚಲೋ ಆಗುತ್ತೆ. ಮಿತ ತಿಳಿಕೊಳತನ ಅಲ್ಲಿ ನೋಡ್ರಿ ಪ್ರೊಫೈಲ್ ಹೋದಾರಿ ಟಿವ್ಯಾಗ ಮಸ್ತ್ ನ್ಯೂಸ್ ಹಚ್ಚಾರಿ. ಇಲ್ಲಿನ ಲಪಡ ಆಗೈತತ್ತ ತೀರ್ಕೊಂಡಾರ ನೋಡ್ರಿ. ಅವಾಗ ಜಾಕ ಮಾಡ್ಬೇಕಂತ ಹೊಂಟ ನೀನು ಜಾಕ ಇಲ್ಲೇ ಸಂಡೇ ಹೀಗಾಗಿ ಲೇಟ್ ಎಲ್ಲ ಹುಡುಗರು ಹೇಳೋದು. ಬರೀ ನಾಷ್ಟ ಮಾಡೋದು. ಏನು ಮಾಡಿರಿ? ಪರೋಟ ಅಂತ ಹೇಳಿದ್ನಲ್ಲ, ಐತ್ರಿ ನೋಡ್ಬೇಕು. ಏನಪ್ಪ ಅಂದ್ರೆ ಒಲೆ ನಾ ತಿಂದು ಬ್ಯಾಡ್ರಿ ನಾವು ಈಗ ನಾ ತಿಂದೆ ಬಂದೇನ್ರಿ. ತಿನ್ನ ನೀನು ಒಂದು ಬ್ಯಾಡ್ರಿ. ನೀವ ನೋಡ್ರಿ ಪುನೀತ್ ಓಡೋದಾರಿ. ನೋಡ್ರಿ ಇದು ನಮ್ಮ ಕಿಚನ್. ಇಲ್ಲಿ ನೋಡ್ರಿ ಪುನೀತ್ ಹೆಂಗೆ ನಿಂತಾನ್ರಿ ಮಸ್ತ್ ಮೋಜ್ ಕರೋ ಅತ್ತ. ಇಲ್ಲೊಂದು ನಾಯಿ ಮರಿಗಳು ನೋಡತ್ತನ್ರಿ, ನೀವು ತೋರಿಸ್ತೀನಿ ಬರ್ರಿ. ನೋಡ್ರಿಪ್ಪ ನಾಯಿ ಕುನಿಗಳು. ನೋಡ್ರಿ ಕಂಡೋಲ್ರಿ ನೋಡ್ರಿ ಮಸ್ತ್ ಮಜಾ ಮಾಡ್ಕೊತಿ. ನೋಡ್ರಿಪ್ಪ ಇಲ್ಲೊಂದಿಷ್ಟು ಬಾಂಡೆ ಅದಾವು, ಒಂದು ಬಾಂಡೆ ದಬ್ಬ ಹಾಕ್ಬಿಡ್ತೀನಿ. ನೋಡ್ರಿ ಇವ ಅಭ್ಯಾಸ ಮಾಡತ್ತಾನ. ಈಗ ಮಾಡಪ್ಪ ಬಡ ಬಡ ಬರೀ. ಇಲ್ಲೊಂದು ಹುಡುಗ ಐತೆ ನೋಡ್ರಿ, ಇದು ಆಟ ಆಡ್ಕೊಂಡು ಕುಂತ್ಬಿಟ್ಟೈತ್ರಿ. ಈಗ ಬರೀ ಅಂದ್ರೆ ಆಟ ಆಡ್ಕೊಂಡು ಕುಂತೈತೆ ನೋಡ್ರಿ ಹುಡುಗ. ಬರಿಬೇಕಿಲ್ಲ, ಅಭ್ಯಾಸ ಮಾಡಬೇಕಿಲ್ಲ. ಸ್ವಲ್ಪ ಫ್ರೀ ಫೈರ್ ಏನ್ರಿಪ್ಪ ಫ್ರೀ ಫೈರ್ ಬಂದುಬಿಟ್ಟೈತಿ. ಹುಡುಗರು ಸಾಕು ಮಾಡ್ಯಾರ ನೋಡಿ, ಬರೀ ಹಿಂಗೆ ಮಾಡ್ತಾವೆ. ಅಭ್ಯಾಸ ಇಲ್ಲ ಏನಿಲ್ಲ, ಟೈಮ್ ಸರಿ ಅಭ್ಯಾಸ ಮಾಡೋದಿಲ್ಲ. ಯಾವಾಗ ತಿಳಿತೈತಿ ಯಾವಾಗ ಅಭ್ಯಾಸ ಮಾಡ್ತಾರೆ, ಯಾವಾಗ ತಿಳಿತೈತಿ ಯಾವಾಗ ಆಟ ಆಡ್ತಾರೆ. ಸ್ಕೂಲಿಗೆ ಒಂದು ಹೋಗ್ಬರ್ತಾರೆ, ಮುಗೀತು. ಮಾಡಿರಿ ಬಡ ಬಡ ಮಾಡಿರಿ ಅಭ್ಯಾಸ. ಅದೇನು ಕಿವ್ಯಾಗ ಇಟ್ಕೊಳ್ಳೋದು? ಹಾಂ ನೀನು ಬಡ ಬಡ ಲಕ್ಷ ಕೊಟ್ಟು ಬರಿಬೇಕಪ್ಪ, ಅಂದ್ರೆ ಲಘು ಆಗುತ್ತೆ ಬರೀದು. ಇಲ್ಲ ಅಂದ್ರೆ ಸ್ಲೋ ಆಗುತ್ತೆ. ಬಿಡೋದು ಕಿವ್ಯಾನ್ ತೆಗಿಯೋದು. ನೋಡ್ರದು ಹಾಕ್ಕೊಂಡಿಂದ ಕೇಳಂಗಿಲ್ಲ ಅಂತ ಹೇಳ್ತಾನೆ ಮತ್ತೆ ನಾವು ಅದರಿದ್ದು. ನೋಡ್ರಿ ತೆಗಿಯಪ್ಪ ಕಿವ್ಯಾಂದು ಒಂದೇ. ಹಾಡ ಕೇಳ್ಕೊತ ಬರೀ, ಹಾಡ ಕೇಳ್ಕೊತ ಬರೋದು ಎಲ್ಲ ಏನು ಉಳಿತೈತೆ ಅದು? ಹೌದಿಲ್ಲ, ಏನೂ ಉಳಿಯಂಗಿಲ್ಲ. ಪುನೀತಿಂದ ಇವತ್ತು ಬರೀದ ಕೆಲಸ ಬರೀ, ಹೌದಿಲ್ಲ? ಅದು ಆಗೋ ಮಟ್ಟ ಬಿಡೋದಿಲ್ಲ ನಿನಗೆ ಮೇಡಮ್. ಮೊದಲೇ ಬರೆಯಪ್ಪ ಅಂದ್ರೆ ಬರೋಂಗಿಲ್ಲ, ಒಮ್ಮ ಕೈ ಇಷ್ಟು ಇಟ್ಕೊಂಡು ಕುಂತು ಬಿಡ್ತೀರಿ, ಅವು ಭಾಳ ಆಗಿಬಿಡ್ತೈತಿ, ಹೌದಿಲ್ಲ? ಹಾಂ, ಮತ್ತು ಆಮೇಲೆ ಬರ್ಯಾಕೆ ಒದ್ದಾಡ್ಕೋಂತ ಬರೀದೆ ನೋಡ್ರಿ. ಇವರು ಹಿಂಗೆ ಮಾಡ್ತಾರೆ ರೀ ಇವರು. ಅವಾಗಿಂದವಾಗ ಬರೆದು ಮುಗಿಸಪ್ಪ ಅಂದ್ರೆ ಮುಗಿಸಂಗಿಲ್ಲ ರೀ ಇವರು. ಇನ್ನೂ ಸ್ವಲ್ಪ ಐತೆ. ಆಯ್ತಾಯ್ತು ಬರೀ. ಅವನು ಊಟ ಮಾಡಿ ಕೂತಾನ್ರಿ. ಈಗ ಅವನದು ಊಟ ಆಗೈತಿ ನಮ್ಮ ಪುನೀತಿಂದು. ಚಾರ್ಜ್ ಆಗೈತಳ ಅದು ಮೊಬೈಲ್, ಹೌದಿಲ್ಲ? ಹಚ್ಚ್ರಿ ಮತ್ತು ಚಾರ್ಜ್ ಹಚ್ಚೋದು. ಹುಡುಗರು ಹಿಂಗೆ ಮಾಡ್ತಾವೆ. ನಂದೈದು ಚಾರ್ಜ್ ನಾ ಪೂರ ಮಾಡಿದೆ. ಈಗ ಚಾರ್ಜ್ ಫುಲ್ ಮಾಡಿದೆ. ನೋಡ್ರಿ ನಳ ಬಂದವು, ನೀರು ತುಂಬಾತೀವಿ ನಾವೀಗ. ಅಲ್ಲ ಅದೆಲ್ಲ ತುಂಬಿಟ್ಟಲ್ಲ ನೀರು ಅದನ್ನು ಕೊಡೋದು ಭಾಳ ತುಂಬೈತಿ, ತೆಗಿಬೇಕಿಲ್ಲ. ಇದನ್ನು ತುಂಬಾಕೊಂತ ಏನು ಅದು ಕೊಡ ಬಾಗಿಸಿ ತೆಗಿಬೇಕು ನೋಡು. ಎಲ್ಲ ತುಂಬಿಟ್ಟು ಅಷ್ಟು ತುಂಬಾರದು. ನೀನು ನಮ್ದು ಇಲ್ಲೇ ಅಡುಗೆ ಮನೆಯಾಗ ಬರ್ತೈತ್ರಿಪ್ಪ ನಳ. ಮ್ಯಾಲೆ ತೆಳಗೆ ಮಷಿನ್ ಹಚ್ಚಿದ್ವಿ ಅಂದ್ರೆ ಇಲ್ಲೇ ಬರ್ತಾವೆ. ಮ್ಯಾಲಿಂದ ತುಂಬ್ತೀವಿ ನಾವು ಪೈಪ್ ಹಿಡ್ಕೊಂಡು. ತಡಿ ಒಂದು ನಿಮಿಷ.
ತುಂಬ್ತಾನೆ ಇದೆ ಇಲ್ಲ ಯಾರೋ ಫೋನ್ ಮಾಡತ್ತಾರ ನೋಡಿ ಬಾ ಎಲ್ಲ ಈಗ ದೇವ್ರ ಮುಂದೆ ದೀಪ ಹಚ್ಚಿದ್ವಿ ಹಚ್ಚಿ ಈಗ ಅಕ್ಕಿ ಹಾಕಿದ್ದೆ ಮುಂಜಾನೆ ನೋಡ್ರಿ ಅಕ್ಕಿ ಹಾಕಿನಿ ದೋಸೆ ಮಾಡ್ಬೇಕಂತಂದು ನೆನೆ ಹಾಕಿನಿ ಒಂದಿಷ್ಟು ಮಿಕ್ಸರ್ ಹಾಕ್ತೀನಿ ಈಗ ಇಲ್ಲಿ ಟೀ ಇಟ್ಟೇನಿ ರೀ ಫ್ರೆಂಡ್ಸ್ ಟೀ ಇಟ್ಟೀನಿ ಟೀ ಕುಡಿದು ಆಮೇಲೆ ಇದನ್ನು ಮಿಕ್ಸರ್ ಹಾಕ್ತೀನಿ ಇದು ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಒಂದಿಷ್ಟು ಮೆಂತೆ ಎಲ್ಲ ಕುದಿಸಿ ಹಾಕೀನಿ ರೀ ಈಗ ನಾನು ಮಿಕ್ಸರ್ ಹಾಕ್ಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಹಾಕ್ತೀನಿ ಸ್ವಲ್ಪ ಅವಲಕ್ಕಿ ಹಾಕಿರಿ ಚಲೋ ಆಗ್ತಾವೆ ಅವಲಕ್ಕಿ ಹಾಕಿದ್ರೆ ಮೆತ್ತಗೆ ಮತ್ತು ಸ್ವಲ್ಪ ಕ್ರಿಸ್ಪಿ ಬರ್ತಾವೆ ರೀ ಹಾಕಿದ್ರೆ ಚಲೋ ಆಗ್ತಾವೆ ಅವಲಕ್ಕಿ ಹಾಕಿದ್ರೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಅದಕ್ಕೆ ಬಿಡು ತಗೊಂಬ ಅಂತೀನಿ ಅಲ್ಲಿ ಹೋಗ್ಯಾರ ಇಲ್ಲಿ ಸಿಗ್ತಾವ ಕೇಕ್ ಇಲ್ಲೇ ಸಿಗ್ತಾವ ರೋಡ್ ದಾಟಿ ಮುಂದೆ ಕಡೆ ಆ ಶಂಕರು ಆ ಕಡೆ ಚೆಲ್ಬಾರ್ದ ಇದ್ರ ಮೇಲೆ ಹಿಡಿಬೇಕು ಇಲ್ಲೆಲ್ಲ ಅಲ್ಲಿ ಕಾಟನ್ ಚೆಲ್ಬಾರ್ದು ರಾತ್ರಿ ಅಲ್ಲಿ ಮಕ್ಕಳು ನಾವು ಕೊಂಡೆ ಹಿಡಿ ಕೊಡಬಾರಲ್ಲ ಕಾಂಟ್ಯಾಕ್ಟ್ ಗುಡ್ ವೆರಿ ಗುಡ್ ಹೆಂಗಿತ್ತು ಪಪ್ಪ ಸರ್ಪ್ರೈಸ್ ಥ್ಯಾಂಕ್ ಯು ಮೋಸ್ಟ್ ಆಫ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಮಾಡಿದೆ ಖರ್ಚು ಮಾಡಿ ಹೊಸರು ಕೊಟ್ಟು ರೊಕ್ಕ ಹಾಕಿರಿ ಕಾಂಟ್ರಿಬ್ಯೂಷನ್ ನೀವು ಯಾರು ಕೊಟ್ಟು ರೊಕ್ಕ ನಿಮಗೆ ಮಾಡ್ಬೇಡ ಹಂಗೆಲ್ಲ ಗೋಳೆ ಮಾಡೀವಿ ನಾವು ಶಿವ ಕಡೆ ಭಾಳ ರೊಕ್ಕ ಪಾಕೆಟ್ ಮನಿ ಪಿಗ್ಗಿ ಬ್ಯಾಂಕ್ ಐತೆ ಒಂದು ನಾವು ಹಾಗೆ ಮಾಡ್ತಿದ್ವಿ ಅಜ್ಜಿ ರೊಕ್ಕ ಕೊಡ್ತಿದ್ವಿ ಸೊಂಡೆ ಇದ್ದಾಗ ನೋಡಿಲಿ ಅವಾಗ ನಮಗೆ ಗಡಿಗೆ ಇದ್ದು ಪಾಟ್ ಗಡಿಗೆ ಬರ್ತಿದ್ವು ಅದರ ರೊಕ್ಕ ಗೊಳೆ ಮಾಡ್ತಿದ್ವಿ ರೂಪಾಯಿ 2 ನಮ್ದೆಲ್ಲ ಅವಾಗ 5 ಪೈಸೆ 10 ಪೈಸೆ ಇದ್ದು ನಮ್ಮ ರೊಕ್ಕ 5 ಪೈಸೆ 10 ಪೈಸೆ ಫೈನ್ ಅವಾಗ ಕೊಡ್ತೀವಿ ಅಜ್ಜಿ 10 ಪೈಸೆ 4 ಅಣೆ 8 ಅಣೆ ರೂಪಾಯಿ ಏನು ಭಾಳ ಇದ್ದಿಲ್ಲ ಅದು ಕೊಡ್ತಿದ್ವಿ ಭಾಳ ಅಂದ್ರೆ 10 ರೂಪಾಯಿ ಆಗಿನ ಕಾಲಕ್ಕೆ 10 ರೂಪಾಯಿ ಅಂದ್ರೆ 100 ರೂಪಾಯಿ ಇದ್ದಾಗ ನಾವು 10 ರೂಪಾಯಿ ತೊಗೊಂಡ್ರೆ ಒಂದು ವಾರ ಮಾಡ್ತಿದ್ವಿ ನಾವು ಒಂದು ವಾರ 1 ವೀಕ್ 1 ರೂಪಾಯಿಗೆ ಚಹಾ 4 ಅಣೆಗೆ ಚಹಾ 1 ರೂಪಾಯಿಗೆ ದ್ವಾಸೆ ಅವಾಗ ಎಷ್ಟು 4 ಅಣೆಗೆ ಚಹಾ 1 ರೂಪಾಯಿ ದ್ವಾಸೆ ಹಾಂ 2 ರೂಪಾಯಿ ಪುರಿ 2 ರೂಪಾಯಿ ಎಂತಿಂತ ಪುರಿ ದೊಡ್ಡ ನಮ್ಮ ಪುರಿ ತಂದಿದ್ದಾಗ ಇನ್ನಷ್ಟು ಪುರಿ ತಂದಿದ್ದಾಗ ಇರಾಕತ್ತೀವಿ ಕಟ್ಟಿ 7th 8th 9th ಇದ್ದಾಗ ಫಸ್ಟ್ ಇಯರ್ BA ತನಕ ಇದ್ದಾಗ ಅಷ್ಟೇ ಇತ್ತು ರೇಟ್ ನಾವು BA ತನಕ ದೋಸೆ 1 ರೂಪಾಯಿ 1 ರೂಪಾಯಿ ಅಂಗಡಿ ಗಣಸೊಳಗೆ ತಿಂದು ಬರ್ತೀವಿ ಎಲ್ಲರೂ ಒಂದು 20 ಮನೆಯಿಂದ ಆ ಕಾಂಟ್ರಿಬ್ಯೂಷನ್ ಹಾಕಿ ತಿಂದು ಯಾರೊಬ್ಬರು ಕಡಿತು ನಮ್ಮ ಕಡೆ ಕೊಡ್ತೀವಿ ಕೊಟ್ಟು ಬಿಡ್ತೀವಿ ಅಜ್ಜಿ 10 ರೂಪಾಯಿ ಕೊಡ್ತೀವಿ 5 ರೂಪಾಯಿ ಕಲಾಸ್ ಮತ್ತು 5 ಕೊಡಿದ್ದು ಮತ್ತು 4 ಕಡೆ ಚಾ ನಮ್ಮ ಅಂಟಿ ಸ್ಪ್ರೈಟ್ ಹಾಕತ್ತಾರ ರೀ ಎಲ್ಲರಿಗೆ ಮಸ್ತ್ ಇವತ್ತು ಅಂಕಲ್ ಬರ್ಡೇ ಐತಲ್ರಿ ಸ್ಪ್ರೈಟ್ ಕುಡಿದ್ರಿ ಇಲ್ಲಿ ನೋಡ್ರಿ ನಮ್ಮ ಅಪ್ಪನಿತ ಏನು ಅರ್ಶನ್ ಮುಖ ಮುಚ್ಕೋತಾನೆ ಐತ್ರಿ ನೋಡ್ರಿ ಇವರೆಲ್ಲ ಕುಡಿಯತ್ತಾರೆ ಈಗ ಸ್ಪ್ರೈಟ್ ತಂದಿದ್ರು ಕೇಕ್ ಜೊತೆ ಅದನ್ನು ಕುಡಿಯತ್ತಾರೆ ಈಗ ಅದೇನು ಮಾಡತ್ತೀಯೋ ಬಿಡೋದನ್ನ ಈಗ ಅಭ್ಯಾಸ ಮಾಡ್ಬೇಕಲ್ಲಿ ಇನ್ನೂ ಐತಿ ಬರೀದು ಹಾಂ ನೋಡ್ರಿ ನಂದು ಐತಿ ನನಗೂ ಹಾಕೈತಿ ನೋಡ್ರಿ ನಾವು ಆಗಲೇ ಕೇಕ್ ಕಟ್ ಮಾಡಿದ್ದಿಲ್ಲ ಅದು ಸರ್ಪ್ರೈಸ್ ಇಟ್ಟಿದ್ದ ನಮ್ಮ ಪುನೀತ 2ನೇ ಮಗ ಅದನ್ನಲ್ಲ ಅವ ಹಿಂಗೆ ಸರ್ಪ್ರೈಸ್ ಇಟ್ಟಿದ್ದ ಮಮ್ಮಿ ಕೇಕ್ ಕಟ್ ಮಾಡೋಣ ಅಂತಂದ
ಹ್ಞೂ ಅಂತಂದು ಇವತ್ತು ನಮ್ಮ ಮನೆಯವ್ರ ಬರ್ತಡೇ ಇತ್ತಲ್ಲ ಅದಕ್ಕೆ ಹೀಗಾಗಿ ಕೇಕ್ ಕಟ್ ಮಾಡೋಣ ಅಂತಂದು ಹ್ಞೂ ಅಂತಂದು ಆಗಲೇ ಮಾಡಿದ್ವಿ ನೋಡಿರಿ. ಅವಾಗ ಕೇಕ್ ತಂದು ಅವಾಗ ಮಾಡಿದ್ವಿ. ಸ್ವಲ್ಪ ಜ್ಯೂಸ್ ತಂದು ಜ್ಯೂಸ್ ಹಾಕ್ಕೊಂಡು ಕುಡಿದ್ವಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಗುಡ್ ನೈಟ್.